ಭಗವಂತನ ಹತ್ರ ಪ್ರಾರ್ಥನೆ ಮಾಡುತ್ತಾ ಅಲ್ಲಿಂದ ಕೈವಾರದ ತಾತಯ್ಯನ ದರ್ಶನವನ್ನ ಪಡಿತಕ್ಕಂಥದಕ್ಕೆ ಚಿಂತಾಮಣಿ ತಾಲೂಕಿನ ನಿಕಟಪೂರ್ವ ಶಾಸಕರು, ಹಿರಿಯರು, ರಾಜಕಾರಣದಲ್ಲಿ ಸುದೀರ್ಘ ಕಾಲ ಹತ್ತತ್ರ 36 ವರ್ಷ ಸಾರ್ವಜನಿಕ ಬದುಕಿನಲ್ಲಿ, ಅದರಲ್ಲಿ ಸರಿಸುಮಾರು 16 ವರ್ಷಗಳ ಕಾಲ ಚಿಂತಾಮಣಿ ತಾಲೂಕಿನಲ್ಲಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ, ಒಂದು ಬಾಂಧವ್ಯವನ್ನು ಹೊಂದಿರತಕ್ಕಂತ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಅವರ ಪಕ್ಷದ ಕಚೇರಿಯ ಆವರಣದಲ್ಲಿ ಎಲ್ಲರ ಒಂದು ಸಹಕಾರದಿಂದ ನಡೀತಾ ಇರತಕ್ಕಂತ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸತಕ್ಕಂತ ನಿಟ್ಟಿನಲ್ಲಿ ಈಗಲೇ ವೇದಿಕೆ ಮೇಲೆ ಪ್ರೀತಿಯಿಂದ ಕುರುಬ ಸಮುದಾಯದ ಕೆಲವೊಂದಷ್ಟು ಜನ ಮುಖಂಡರುಗಳು ಕುರಿಯನ್ನ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಕುರುಬ ಸಮುದಾಯದ ಎಲ್ಲವನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಾನು ಪ್ರವಾಸದ ವೇಳೆ ಏನ್ ಗಮನಿಸ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವ ರೀತಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮ ತಾಲೂಕುಗಳಿಗೆ ನಿಮ್ಮ ನೆಚ್ಚಿನ ನಾಯಕರುಗಳು ಬಂದಂತ ಸಂದರ್ಭದಲ್ಲಿ ನೀವು ಸ್ವಾಗತವನ್ನ ಕೋರ್ತಿರೋ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನ ನೀವು ಬರಮಾಡ್ಕೊಂಡಂತ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇವತ್ತು ಒಂದು ವಿಚಾರ ಬಹಳ ದಿಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, ಇವತ್ತು ನನ್ನ ಮೇಲೆ ಎಷ್ಟು ನೀವು ಒಂದು ಭರವಸೆ ಇಟ್ಟಿದ್ದೀರಿ, ಎಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಟಿದ್ದೀರಿ ಅಂತಕ್ಕಂಥದ್ದು ಇವತ್ತು ನೀವು ಇಲ್ಲೇನು ಒಂದು ಕುರ್ಚಿನೂ ಕೂಡ ಅಲ್ಗಾಡ್ದಿರಾ, ಅವಾಗ್ಲಿಂದ ಬಹಳ ಸಮಾಧಾನವಾಗಿ ತಾಳ್ಮೆಯಿಂದ ಇನ್ನೂ 4 ಗಂಟೆ ಆದ್ರೂ ಒಂದು ಕುರ್ಚಿ ಅಲ್ಲಾಡ್ಲಿಕ್ಕಿಲ್ಲ ಇದು ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಬಂದಿರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ. ನನ್ನ ಜವಾಬ್ದಾರಿಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊತೇವಣ್ಣ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದ ಇವತ್ತು ಅವರ ತಲೆನಲ್ಲಿ ಒಂದು ಕನಸನ್ನ ಏನು ಹೊತ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜ್ಯದ ಜನತೆ, ಕನ್ನಡಿಗರು ರಾಜಕೀಯವಾಗಿ ಶಕ್ತಿಯನ್ನ ಏನು ತುಂಬಿಸಿದ್ದೀರಿ, ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2 ಉನ್ನತವಾದಂತ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದ್ರೆ, ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದ್ರು. 2 ಬಾರಿಯೂ ಕೂಡ ಅತ್ಯಂತ ಅಲ್ಪಾವಧಿಯ ಆಡಳಿತ. ಯಾವತ್ತಿಗೂ ಕೂಡ ಕುಮಾರಣ್ಣ ಅವರು 5 ವರ್ಷಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕ, ಆದ್ರೆ ಮೊದಲನೇ ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ 20 ತಿಂಗಳಲ್ಲಿ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು, ಜನಪರವಾದಂತ ಯೋಜನೆಗಳು, ನಾನು ಮೊನ್ನೆ ದಿನ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಿದ್ದೆ. ಕರೇಗುಡ್ಡ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಿಂದ ಒಬ್ಬರು ಅಂಗವಿಕಲರು ಬಂದಿದ್ರು, ವಿಕಲಚೇತನರು. ಅವರು ಒಂದು ಪತ್ರವನ್ನ ಬರೆದು ಕಳಿಸ್ಕೊಟ್ರು. ಆ ಪತ್ರ ಓದ್ದೆ. ಅವ್ರು ನೆನ್ಸ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮದ ಅಡಿ
ಇಡೀ ರಾಜ್ಯಾದ್ಯಂತ ಯಾವ ಯಾವ ಗ್ರಾಮಗಳು ಬಹಳ ಹಿಂದುಳಿದಿತ್ತು ಅಂತ ಗ್ರಾಮಗಳಿಗೆ ಒಂದು ಸುವರ್ಣ ಯೋಜನೆಯ ಅಡಿ ಆ ಗ್ರಾಮಗಳನ್ನ ಮತ್ತೆ ಹೊಸದಾಗಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ದಿಟ್ಟವಾದಂತ ಕಾರ್ಯಕ್ರಮ, ಅದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಬಂದಿದ್ರು ಅಂತಕ್ಕಂಥ ವಿಕಲಚೇತನರು ಒಬ್ರು ನೆನೆಸ್ಕೊಳ್ತಾ ಇದ್ರು, ಪತ್ರದಲ್ಲಿ ಬರೆದಿದ್ರು. ಮತ್ತೊಂದು ಸಣ್ಣ ಬಾಲಕಿ, ಈಗ 20 ವರ್ಷ ಹೆಣ್ಮಗಳಿಗೆ ವೇದಿಕೆಗೆ ಬಂತು, ಒಂದು ಪತ್ರ ಬರೆದಿತ್ತ ಹೆಣ್ಮಗಳು. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನಿಸಿದಂತ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನ ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮ, ಕೊಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ. ಆ ಹೆಣ್ಮಗಳು 2006ರಲ್ಲಿ ಜನಿಸಿರ್ತಕ್ಕಂಥದ್ದು, ಈಗ ಅದಕ್ಕೆ 19-20 ವರ್ಷ. ಅದು ಇಷ್ಟು ಉದ್ದ ಪತ್ರ ಬರ್ಕೊಂಡು ತಗೊಂಡು ಬಂದಿತ್ತು. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾಡಿನ ಹೆಣ್ಣು ಮಕ್ಕಳು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡ್ಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಆ ಪುಟ್ಟ ಬಾಲಕಿಯ ಒಂದು ಆಶೀರ್ವಾದ ಪತ್ರದ ಮೂಲಕ ನಾನು ನೋಡಿದೆ. ನಾನು ಇವತ್ತು ಎಲ್ಲೇ ಹೋದ್ರು ರಾಜ್ಯಾದ್ಯಂತ ಪ್ರವಾಸಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ರು. ನಮ್ಮ ಮನೆಯಲ್ಲಿ ಊಟ ಮಾಡಿದ್ರು, ನಮ್ಮ ಮನೆಯಲ್ಲಿ ಟೀ ಕುಡಿದ್ರು, ನಮ್ಮ ಮನೆಯಲ್ಲಿ ಕಾಫಿ ಕುಡಿದ್ರು. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಲೂ ಊಟ ಮಾಡಿದ್ರು ಬಂದು ಅಂತ. ಎಲ್ಲೋದ್ರೂ ಕೂಡ ಅವ್ರ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಜನ ನನಗೆ ತಿಳಿಸ್ತಾರೆ. ನನಗೆ ಒಂದೊಂದ್ಸಲಿ ಆಶ್ಚರ್ಯ ಆಗತ್ತೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರ ಅಂತಕ್ಕಂಥದ್ದು ನನಗೆ ಎಷ್ಟೋ ಸಲ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್, ನಾನು ಯಾವುದೇ ಅಧಿಕಾರದ ಆಸೆಗೆ ಇಲ್ಲಿ ಬಂದು ನಿಂತಿರ್ತಕ್ಕಂಥವ್ನಲ್ಲ. ಇವತ್ತು ನನಗಿರ್ತಕ್ಕಂಥದ್ದು ಒಂದೇ ಆಸೆ. ಈಗ ತಾನೇ ಟೀ ಅಂಗಡಿಯಲ್ಲಿ ಟೀ ಕುಡಿಬೇಕಾದ್ರೆ ದೇವೇಗೌಡರು ಸಾಹೇಬರು ನನಗೆ ಫೋನ್ ಮಾಡಿದ್ರು. ನಾನು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ವೀಕ್ಷಿಸ್ತಾ ಇದ್ದೀನಿ ಕಣಪ್ಪ, ನಮ್ಮ ಕಾರ್ಯಕರ್ತರುಗಳು ಚಿನ್ನಂತ ಕಾರ್ಯಕರ್ತರು ಕಣಯ್ಯ, ಅವ್ರನ್ನ ಉಳಿಸ್ಕೋಬೇಕು ಕಣೋ ನೀನು ಅಂತಕ್ಕಂಥ ಮಾರ್ಗದರ್ಶನ ನೀಡ್ತಾ ಇದ್ದೀನಿ. ನಾನು ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ. ಮೊನ್ನೆ ರಾಯಚೂರು ದೇವದುರ್ಗದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಬ್ರು ಹೆಲಿಕಾಪ್ಟರ್ ಬರ್ಬೇಕಾದ್ರೆ ಅವರೊಂದು ಮಾತನ್ನ ಹೇಳಿದ್ರು, ಬಹಳ ಭಾವನಾತ್ಮಕವಾಗಿ ಆ ಮಾತನ್ನ ಹಂಚ್ಕೊಂಡ್ರು. ಅವರೊಂದು ಮಾತನ್ನ ಹೇಳ್ತಾರೆ, ಜನತಾದಳ ಪಕ್ಷವನ್ನ ಮುಂದಿನ 3 ವರ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನೀನು ಪರಸ್ಪರ ಪ್ರೀತಿಯಿಂದ ಹೆಜ್ಜೆಯನ್ನ ಹಾಕ್ತಾ, ಇವತ್ತು ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ, ಕಾರ್ಯಕರ್ತರಿಗೆ ಮೀಸಲಾಗಿರ್ತಕ್ಕಂಥ ಪಕ್ಷ, ಇವತ್ತು ಕಾರ್ಯಕರ್ತರ ಮೂಲಕ ಮುಂದಿನ ದಿನಗಳಲ್ಲಿ 3 ವರ್ಷ ನಾವು ಎದುರು ನೋಡ್ತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನತಾದಳ ಪಕ್ಷದ ಶಾಸಕರನ್ನ ಗೆಲ್ಲಿಸುವ ಮೂಲಕ ಜನತಾದಳ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸ ನೀನ್ ಮಾಡ್ಬೇಕು ಅಂತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನಗೆ ಆದೇಶವನ್ನು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಮಗಳಣ್ಣ ಚೆನ್ನಾಗಿದೆಯಪ್ಪ, ಬನ್ನಿ, ಗೊತ್ತಾಯ್ತು ನಾಯನ ಗೊತ್ತಾಯ್ತು. ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಆ ಚುನಾವಣೆಯನ್ನು ಎದುರಿಸಿದ್ದೇವಣ್ಣ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸರಿಸುಮಾರು 19 ಜನ ಸಂಸದರನ್ನ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ, ಒಂದು ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಪ್ರತಿಫಲ, ಜೊತೆಯಲ್ಲಿ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ, 19 ಜನ ಸಂಸದರನ್ನ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ಮುಂದೆ ನಮ್ಮ ಮುಂದೆ ಒಂದು ಸವಾಲಿದೆ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನಲ್ಲ, ಇನ್ನು
ಚುನಾವಣೆಗೆ 3 ವರ್ಷ ಸಮಯ ಇದೆಯಲ್ಲ ಅಂತಕ್ಕಂಥ ಭಾವನೆ ಬಹುತೇಕರಲ್ಲಿ ಮೂಡಿರ್ಬೋದು. ಆದ್ರೆ ಇವತ್ತು ಕೂಡ ನಾನು ಈ ಒಂದು ಸಭೆಯಲ್ಲಿ ತಮ್ಮ ತಾಲೂಕಿಗೆ ಬಂದು ನಾನೇನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ, ಇದು ಒಂದು ಸಭೆ ಅಷ್ಟೇ ಅಲ್ಲ. ಇವತ್ತು ಇಂದಿನಿಂದ ನೀವು ನಾವು ಎಲ್ಲರೂ ಒಂದು ಶಪಥ. ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರುವಾಗಿದೆ. ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು, ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು. ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಲ್ಲ. ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ 1 ಗಂಟೆ ಸುದೀರ್ಘವಾಗಿ ಮಾತಾಡ ಹೊರಟ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಒಂದಲ್ಲ ಇನ್ನು ಹಲವಾರು ಬಾರಿ ಬರ್ತೇನೆ. ನಿಮ್ಮನ್ನ ಉರಿದುಂಬಿಸ್ಬೇಕು, ಯಾಕೆಂದ್ರೆ ನಿಮಗೆ ಶಕ್ತಿ ಇದೆ. ಗ್ರಾಮದಲ್ಲಿ, ಬೂತ್ಗಳಲ್ಲಿ, ಟೌನ್ಗಳಲ್ಲಿ ನಿಮ್ಗೆ ಓಟ್ ಹಾಕ್ಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ. ಇವತ್ತು ನೀವಿವತ್ತು ಮನಸ್ಸು ಮಾಡಿದ್ರೆ ಎಂತ ಬಲಿಷ್ಠ ಅಂತ ತನ್ನ ತಾನು ಬೆನ್ನು ತಟ್ಕೋಬಹುದು. ಆದ್ರೆ ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಬೇಕಾದ್ರೂ ನಾವು ಕೆಳಗಡೆ ಮಾಡಬಹುದು, ಯಾರನ್ನು ಬೇಕಾದ್ರೂ ನಾವು ತಲೆ ಮೇಲೆ ಒರೆಸ್ಕೊಂಡು ಮೆರೆಸ್ಬೋದು. ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಹಾಗೂ ರಾಜ್ಯದ ಜನತೆಗೆ ಮಾತ್ರ. ಅದಕ್ಕೆ ಪೂರಕವಾಗಿ ಇವತ್ತು ನೀವು ಎಲ್ಲರೂ ಕೈ ಜೋಡಿಸಿ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ಮೈ ಮರೆಯೋದು ಬೇಡ. 3 ವರ್ಷ ಅಂದ್ರೆ ನಮ್ಮ ಮುಂದೆ 1000 ದಿನ ಅಷ್ಟೇ. ಕಣ್ಣು ಮುಚ್ಚಿ ಕಣ್ ತೆರೆಯುವಷ್ಟರಲ್ಲಿ ಸಮಯ ಕಳೆದು ಹೋಗುತ್ತೆ. ನಾನು ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತೇನೆ. ನಾವಿವತ್ತು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಒಪ್ಪಂದವನ್ನ ಇಟ್ಕೊಂಡಿದ್ದೇವೆ. ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ, ನನಗೆ ಯಾವಾಗ್ಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ, ಈ ನಿಮ್ಮ ಒಳ ಒಪ್ಪಂದ ಅಲ್ಲ, ನೇರ ಒಪ್ಪಂದ ಇವತ್ತು ಏನು ಎಷ್ಟು ದಿನಗಳ ಕಾಲ ಸಾಗುತ್ತೆ ಅಂತಕ್ಕಂಥದ್ದನ್ನ ನನ್ನ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಅವರು ಒಂದು ಸಲ ಯಾವ್ದಾದ್ರು ವ್ಯಕ್ತಿಯನ್ನ ನೆಚ್ಕೊಂಡ್ರೆ, ಅಥವಾ ಒಂದು ಸಲ ಅವ್ರು ಯಾವ್ದಾದ್ರು ತೀರ್ಮಾನವನ್ನ ತೆಗೆದುಕೊಂಡ್ರೆ, ಅಥವಾ ಒಂದು ಸಲ ಅವ್ರ ಬಾಯಿಂದ ಒಂದು ಮಾತನ್ನ ಹೊರಡಿಸಿದ್ರೆ ಅವತ್ತು ಕೂಡ ಅದನ್ನ ವಾಪಸ್ ತಗೊಳ್ತಕ್ಕಂಥ ವ್ಯಕ್ತಿತ್ವ ದೇವೇಗೌಡರು ಸಾಹೇಬರದಲ್ಲ. ಅವರಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ. ಅತ್ಯಂತ ಸ್ಪಷ್ಟವಾದಂತ ನಿಲುವಿನ ಮೇಲೆ ಪರಸ್ಪರ ಪ್ರೀತಿ, ಪರಸ್ಪರ ವಿಶ್ವಾಸ, ಪರಸ್ಪರ ಹೊಂದಾಣಿಕೆಯಿಂದ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಂದಾಗಿದ್ದೇವೆ. ನಮ್ಮ ಬಿಜೆಪಿಯ ಮಿತ್ರತ್ವ ಶಾಶ್ವತವಾಗಿ ಹೆಜ್ಜೆನಾಗುತ್ತೆ, ಯಾವುದೇ ಅನುಮಾನವಿಲ್ಲ. ಹೀಗಿದ್ದಾಗ ನಿಮ್ ಮುಂದೆ ಒಂದು ಸವಾಲು ಎದುರಾಗುತ್ತೆ. ಆ ಸವಾಲು ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೂ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರು ನೋಡ್ತಾ ಇತ್ತು. ಈಗ ನಾವು ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದಾದಾಗ ನಮ್ಮ ಮುಂದೆ ಬರ್ತಕ್ಕಂಥ ಸವಾಲೇನು? ನಮ್ಮ ಅಭ್ಯರ್ಥಿಗಳು, ಆಯಾ ತಾಲೂಕಿನ ಅಭ್ಯರ್ಥಿಗಳು, ಕಾರ್ಯಕರ್ತರು, ಮುಖಂಡರು, ನೀವು ಮುಂದಿನ 3 ವರ್ಷದಲ್ಲಿ ನಿಮ್ ಬರ್ತಕ್ಕಂಥ ZP, TP, ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯವಾಗಿ ನೀವು ಬೇರೆ ಮಟ್ಟದಿಂದ ಪಕ್ಷದ ಸಂಘಟನೆ ಬಲವರ್ಧನೆಗೆ ಎಷ್ಟು ವೇಗ ಕೊಡ್ತೀರಿ ಅಂತಕ್ಕಂಥದ್ರ ಮೇಲೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನೀವೆಷ್ಟು ಸ್ಪೀಡ್ ಆಗಿ ಮುಂದುವರಿತೀರೋ ಅಷ್ಟು ಸುಲಭವಾಗಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಜನತಾದಳ ಪಕ್ಷದ ಚಿಹ್ನೆಗೆ ನಾವು ಟಿಕೆಟ್ ಅನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಆಗ್ತದೆ. ನೀವಿಲ್ಲೇನು ಹೆಚ್ಚಾಗಿ ಅದನ್ನೇನು ಎದುರಿಸ್ತಾ ಇಲ್ಲ ಆ ಸಮಸ್ಯೆನ. ರಾಜ್ಯದಲ್ಲಿ ಎಲ್ಲೆಡೆ ಒಂದಷ್ಟು ಸಮಸ್ಯೆಗಳು ಇರ್ತವೆ. 2 ಕಡೆ ಪಕ್ಷದಲ್ಲಿ ಕುದುರೆಗಳು ಓಡ್ತವೆ ತಾಲೂಕಿನಲ್ಲಿ. ನಿಮಗೇನಂತ ಏನ್ ಸಮಸ್ಯೆ ಇಲ್ಲ ಇದೆ. ಆದ್ರೂ ಕೂಡ ಅಣ್ಣ, ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ. ಇಲ್ಲಿ ನಾನು ಯಾರ ವ್ಯಕ್ತಿಗತವಾಗಿ ನಾನು ಯಾವತ್ತೂ ಕೂಡ ಇಲ್ಲಿಯವರೆಗೂ ನನ್ನ ರಾಜಕಾರಣ ಜೀವನದಲ್ಲಿ ನಾನು ಯಾರ ಬಗ್ಗೆನೂ ಟೀಕೆ ಮಾಡಿಲ್ಲ. ನನಗೆ ಅದರ ಅವಶ್ಯಕತೆನೂ ಇಲ್ಲ.
ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು ವಿಷಯಾಧಾರಿತವಾದಂಥ ಚರ್ಚೆಗಳು ನಡೆಸ್ತಕ್ಕಂಥದ್ದಕ್ಕೆ ನಮಗೆ ಸಿಗ್ತಕ್ಕಂಥ ಸಲಹೆಗಳು. ಏಕೆಂದ್ರೆ ಈಗ ತಾನೇ ನನಗೊಂದು ಕರೆ ಬಂತು. ದೇವನಹಳ್ಳಿ ತಾಲೂಕು ಚಂದ್ರಪಟ್ಟಣ ಹೋಬಳಿಯಿಂದ ಒಬ್ಬರು ರೈತರು ನನಗೆ ಕರೆ ಮಾಡಿದ್ರು. ಬಹಳ ವರ್ಷಗಳಿಂದ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ವಿಚಾರ ಅಲ್ಲಿ ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೆ. ಸಾವಿರಾರು ಎಕರೆ ಭೂಮಿ ಈಗಾಗಲೇ ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಂಡಾಗಿದೆ, ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಈಗ ಉಳಿದಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಜಮೀನು ರೈತರು. ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಸರ್ಕಾರ ತಗೊಂಡ್ಬಿಟ್ರೆ ಅಲ್ಲಿ ಯಾರು ಕೂಡ ರೈತರು ವಾಸವೇ ಆಗಿರೋದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ರೈತರು ಎದುರು ನೋಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣವರು 2 ಬಾರಿ ರೈತರ ಪರವಾಗಿ ಹೋಗಿ ಚಂದ್ರಪಟ್ಟಣ ಹೋಬಳಿಯಲ್ಲೇ ಕೂತು, ಜೊತೆಲಿ ಜಿಲ್ಲಾ ಕೇಂದ್ರದಲ್ಲಿ ಕೂತು ರೈತರ ಪರವಾಗಿ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಇದೆ. ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡ್ಬೇಕಾದ್ರೆ ನಾವು ಫೋನ್ ನಲ್ಲಿ ಮಾತನಾಡ್ತಾ ಇದ್ದೆ. ಒಬ್ಬರು ರೈತರು ನನಗೆ ಫೋನ್ ಮಾಡಿ, ದಯವಿಟ್ಟು ನಮ್ಮನ್ನ ಕಾಪಾಡಬೇಕು ಸರ್, ಸಂಪೂರ್ಣವಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಗ್ಬಿಟ್ರೆ ನಾವು ಯಾರು ಉಳಿಲಿಕ್ಕಿಲ್ಲ ಇಲ್ಲಿ ಹೋಬಳಿನಲ್ಲಿ. ಇಲ್ಲಿ ರೈತರು ಬಹಳ ಜನ ಕೃಷಿ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿಗಳೆಲ್ಲ ಏನಾಗಬೇಕು, ನಮಗೆ ಬೇರೆ ಇನ್ನೇನು ದಾರಿ ತೋರಿಸ್ತಾ ಇಲ್ಲ ಅಂತ ಫೋನ್ ಮಾಡಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ, ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು KC ವ್ಯಾಲಿ ಮತ್ತೆ HN ವ್ಯಾಲಿ ಬೆಂಗಳೂರು